ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿದು ಬೋರ್ಡ್ದು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಾನು ಈ ದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ 100ಕ್ಕೆ 35 ಪಾಸಿಂಗ್ ಅಂಕ, 80ಕ್ಕೆ 28, 70ಕ್ಕೆ 24 ಅಂತ ನೋಡಿದ್ರೆ ಸಣ್ಣ ಬದಲಾವಣೆ ಆಗಿದೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಇದು ನನ್ನ ಕೆಲವೊಂದು ಸೋರ್ಸ್ನ ಪ್ರಕಾರ ಬಂದಿದೆ. ಇದು ಅಫಿಷಿಯಲ್ ಸರ್ಕ್ಯುಲರ್ ನಾನು ಸರ್ಚ್ ಮಾಡಿದೆ, ಅಫಿಷಿಯಲ್ ಸರ್ಕ್ಯುಲರ್ ನನಗೆ ಸಿಗಲಿಲ್ಲ. ವಿದ್ಯಾರ್ಥಿಗಳಲ್ಲಿ ಮನವಿ, ಇನ್ ಕೇಸ್ ನಿಮಗೆ ಅಫಿಷಿಯಲ್ ಸರ್ಕ್ಯುಲರ್ ಸಿಕ್ಕಿದ್ರೆ ಅಥವಾ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿದ್ರೆ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಥವಾ ರೀತಿ ಕಮೆಂಟ್ ಮಾಡೋಕೆ ಮಾಡಿ. ನೋಡೋದಾದರೆ ನಾನೇನು ಹೇಳಿದೆ ಅಂದರೆ, 100ಕ್ಕೆ 35 ತೆಗಿಲೇಬೇಕಾಗುತ್ತೆ. ಇದು 100ಕ್ಕೆ ಅಂದರೆ ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ 2 ಸೈಡ್ ತೆಗಿಬೇಕಾಗುತ್ತೆ. ಈ ರೂಲ್ಸ್ ಹಿಂಗೆ ಇದೆ. ನಂತರ ಇಲ್ಲಿ ನೋಡೋದಾದರೆ ಸೈನ್ಸು, ಆರ್ಟ್ಸು, ಕಾಮರ್ಸ್ ವಿದ್ಯಾರ್ಥಿಗಳು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ 70ಕ್ಕೆ ಬರೀತಾರೆ ಸೈನ್ಸ್ ಅವರು, ಇನ್ನು ಉಳಿದವರು 80ಕ್ಕೆ ಬರೀತಾರೆ. ವಿಷಯಗಳು ಇರ್ತಿರೋದು 70ಕ್ಕೆ ಇಲ್ಲಿ 24 ಇತ್ತು, 21 ತೆಗಿಬೇಕಂತೆ. ಅದು 80ಕ್ಕೆ 24 ತೆಗಿಬೇಕಂತೆ. ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಬಟ್ ಆದರೆ ನಿಮಗೆ ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಸೇರಿ ನಿಮಗೆ 35 ಬರಬೇಕಾಗುತ್ತೆ. ನೀವು ಏನೇ ಮಾಡಿದ್ರೂ ಕೂಡ ಅಳಿದು ತೆಗೆದ್ರು ಕೂಡ 35 ಬರಬೇಕಾಗುತ್ತೆ. 21 ತೆಗೆದ್ರೆ ಪಾಸ್ ಹೋಗೋಕ್ಕೆ, ಪ್ಲಸ್ ನಿಮಗೆ ಇಂಟರ್ನಲ್ಸ್ ಕೂಡ ಚೆನ್ನಾಗಿರಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಇಂಟರ್ನಲ್ಸ್ ಚೆನ್ನಾಗಿಲ್ಲ ಅಂತ ಹೇಳಿ ನೀವು ಇಂಟರ್ನಲ್ಸ್ ಚೆನ್ನಾಗಿಲ್ಲ ಅಂದರೆ ನೀವು 21 ಆಗಲಿ ನೀವು ಜಾಸ್ತಿ ಅಂತ ತೆಗಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 24 ಆಗಲಿ, 25 ಆಗಲಿ, ಅಪ್ ಟು 30ವರೆಗೂ ತೆಗಿಬೇಕಾಗುತ್ತೆ. ಆಲ್ಮೋಸ್ಟ್ ಇಂಟರ್ನಲ್ಸ್ ಎಲ್ಲರಿಗೂ ಚೆನ್ನಾಗಿ ಸಿಕ್ಕಿರುತ್ತೆ ಅನ್ಕೋತೀನಿ. ಸಿಕ್ಕಿರೋ ನೋ ಪ್ರಾಬ್ಲಮ್, ಆ ರೀತಿ ಇರುತ್ತೆ. ನಂತರ ನೀವು ಈ ರೂಲ್ಸ್ ಕ್ಯಾಪ್ ಮಾಡ್ಕೊಳ್ಳಿ. ಬರೀ 21 ತೆಗೆದ್ಬಿಟ್ರೆ ಪಾಸ್ ಅಂತ ಹೇಳಿ ಸುಮ್ಮನೆ ಕೊಡೋದಲ್ಲ. ಇಲ್ಲಿ ಪಾರ್ಟ್ ಎ ಇರುತ್ತೆ. ಪಾರ್ಟ್ ಎ ಅಂದರೆ ಭಾಷಾ ವಿಷಯಗಳಲ್ಲಿ ಎರಡು ಸಬ್ಜೆಕ್ಟ್ ಇರುತ್ತೆ. 2 ಸಬ್ಜೆಕ್ಟ್ ಕೂಡಿದ್ರೆ ನಿಮಗೆ 70 ಅಂಕಗಳು ಬರಬೇಕು. 70 ಅಂಕಗಳು ಬರಬೇಕು. ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಎರಡೇ ಸೇರಿಕೊಂಡು 35 + 35 70 ಆಗುತ್ತೆ. ಇನ್ ಕೇಸ್ 35 ಆಗಲಿಲ್ಲ ಅಂದರೆ ನಿಮಗೆ ಒಂದು ಸಬ್ಜೆಕ್ಟಲ್ಲಿ ಮಿನಿಮಮ್ 30, ಒಂದು ಸಬ್ಜೆಕ್ಟಲ್ಲಿ ಮಿನಿಮಮ್ 40 ಬಂದರೆ 70 ಆಗುತ್ತೆ. ಆಗ ನಿಮ್ಮನ್ನು ಪಾಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇದು ಜ್ಞಾಪನ ಇರಲಿ. ಈ ನಿಟ್ಟಿನಲ್ಲಿ ಇನ್ನೆಲ್ಲವೂ ಕೂಡ ನಿಮಗೆ ಸ್ಪಷ್ಟವಾಗಿರಲಿ. ಇದು ಈ ರೀತಿ ಕ್ರೈಟೀರಿಯಾಗಳಿಂದ ವರ್ಕ್ ಆಗ್ತವೆ. ಸುಮ್ಮನೆ ಪಾಸ್ ಮಾಡೋದಿಲ್ಲ. 70ಕ್ಕೆ 20 ತೆಗೆದುಬಿಟ್ರೆ ಜಸ್ಟ್ ಪಾಸ್ ಅಂದರೆ ನಿಮ್ಗೆ ಖುಷಿ ಪಡೋಂಗಿಲ್ಲ. ಈ ರೀತಿ ಕ್ರೈಟೀರಿಯಾ ಕೂಡ ಇರ್ತವೆ. ಅದನ್ನು ನೀವು ಜ್ಞಾಪನವಾಗಿ ಇಟ್ಕೋಬೇಕಾಗುತ್ತೆ. ಅರ್ಥ ಆಯಿತಾ? ನಂತರ ವಿಷಯಗಳು ಬರೋದಾದರೆ 4 ವಿಷಯಗಳಿರ್ತವೆ. ಪಾರ್ಟ್ ಬಿ 4 ವಿಷಯಗಳಿರ್ತವೆ. 4 ವಿಷಯಗಳನ್ನು ಕೂಡಿದ್ರೆ ನಿಮಗೆ 140 ಬರಬೇಕಾಗುತ್ತೆ. 140 ಅಂಕಗಳು ಕಡ್ಡಾಯ ಬರಬೇಕಾಗುತ್ತೆ. 35ನ ಇಂಟು 4 ಮಾಡಿದ್ರೆ 140 ಬರುತ್ತೆ. ನಿಮಗೆ ಗೊತ್ತಿರಾಗೆ ಈಸಿಯಾಗಿ 140 ಬರುತ್ತೆ. ಎಲ್ಲ ವಿಷಯದಲ್ಲೂ ತಲಾ 35 ಅಂತ. ಈ 35 ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ, ನೀವು ಕನ್ಫ್ಯೂಷನ್ ಆಗಬೇಡಿ. ಇಂಟರ್ನಲ್ಸ್ ಫಸ್ಟ್ ಎಕ್ಸ್ಟರ್ನಲ್ಸ್ ಸೇರಿ ಟೋಟಲ್ 100 ಅಂಕಗಳಿಗೆ ನೀವು ಪರೀಕ್ಷೆನ ಬರೆಯೋದು ಲೆಕ್ಕ. ನೀವು 70ಕ್ಕೆ ಬರೆದ್ರೂ ಕೂಡ ಇಂಟರ್ನಲ್ಸ್ನ ಸೇರಿಸಿ 100 ಅಂಕಗಳಿಗೆ ಕನ್ವರ್ಟ್ ಮಾಡ್ತಾರೆ. ಅರ್ಥ ಆಯಿತಾ? ಒಟ್ಟಾರೆ ನಿಯಮಗಳು 100 ಅಂಕಗಳಿಗೆ. ನಾನು ಹೇಳ್ತಿರೋದು 100 ಅಂಕಗಳಿಗೆ ಅಂತ ಯೋಚನೆ ಮಾಡಿ. ಯಾವುದೇ ಕಾರಣಕ್ಕೂ 70 ಅಂಕಗಳಿಗೆ ಯೋಚನೆ ಮಾಡಿ. ಅರ್ಥ ಆಯಿತಾ? 100ಕ್ಕೆ ನೀವು ಮಿನಿಮಮ್ ಬಂದ್ಬಿಟ್ಟು ಎಲ್ಲ 4 ವಿಷಯಗಳಲ್ಲಿ 35 ಅಂತ ತೆಗೆದ್ರೆ 35 ನಾಲ್ಕಲಿ 140 ಆಗುತ್ತೆ. ಅರ್ಥ ಆಯಿತಾ? ನಿಮಗೆ 35 ತೆಗಿಯೋಕ್ಕಾಗಲಿಲ್ಲ. ಆಗ ಒಂದು ಎಕ್ಸಂಪ್ಷನ್ ಇದೆ. ಏನಂದರೆ 3 ವಿಷಯದಲ್ಲಿ 30 ತೆಗಿತೀರಾ. 30 90 ಆಯಿತು. ಅರ್ಥ ಆಯಿತಾ? 140 ಬರಬೇಕು. ಇನ್ನೊಂದು ವಿಷಯದಲ್ಲಿ 50 ತೆಗಿಲೇಬೇಕಾಗುತ್ತೆ ಕಡ್ಡಾಯ. 50 ತೆಗೆದ್ರೆ ಪಾಸ್ ಆಗುತ್ತೆ, ನಿಮ್ಮದು 140 ಆಗುತ್ತೆ. ಆ ರೀತಿ 30 ತೆಗೆದ್ರೆ ಇನ್ನೊಂದು ವಿಷಯದಲ್ಲಿ 50 ತೆಗಿಬೇಕಾಗುತ್ತೆ. ಬೇಡ, ನನಗೆ 30 ತೆಗಿಯೋಕ್ಕಾಗಲ್ಲ, ಜಾಸ್ತಿ ತೆಗಿತೀನಿ, ಓಕೆ 46 ತೆಗಿ, 56 ತೆಗಿ, ಒಟ್ಟಾರೆ ಟೋಟಲ್ ಬಂದ್ಬಿಟ್ಟು 140 ಆಗಬೇಕಾಗುತ್ತೆ. ಇಲ್ಲಿ ಮಿನಿಮಮ್ ಬಂದ್ಬಿಟ್ಟು 30 ಕಡ್ಡಾಯ. ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಸೇರಿ ಮಿನಿಮಮ್ 30 ಬಂದ್ಬಿಟ್ಟು ಕಡ್ಡಾಯ ಆಗಿರ್ತದೆ. ನೀವು ಮಿನಿಮಮ್ 30 ಕಡ್ಡಾಯ ಅಂದ್ಬಿಟ್ಟು ಇರೋ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ನೀವು ಬರೀ 30 ತೆಗೆದ್ರೆ ನಿಮ್ಮನ್ನು ಫೇಲ್ ಆಗ್ತೀರ. ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಇನ್ ಕೇಸ್ 3 ವಿಷಯದಲ್ಲಿ 30 ತೆಗೆದ್ರೆ ನೀವು ಒಂದು ವಿಷಯದಲ್ಲಿ ಜಾಸ್ತಿ ತೆಗಿಬೇಕಾಗುತ್ತೆ. 2 ವಿಷಯದಲ್ಲಿ 30 ತೆಗೆದ್ರೆ ಇನ್ನು 2 ವಿಷಯದಲ್ಲಿ ಜಾಸ್ತಿ ತೆಗಿಬೇಕಾಗುತ್ತೆ. ಅಥವಾ ಒಂದು ವಿಷಯದಲ್ಲಿ 30 ತೆಗೆದ್ರೆ ಇನ್ನು ಉಳಿದ ವಿಷಯಗಳೆಲ್ಲ ನೀವು ಸ್ವಲ್ಪ ಜಾಸ್ತಿ ತೆಗಿಬೇಕಾಗುತ್ತೆ. ಆ ನಿಯಮಗಳು ಕೂಡ ಇರ್ತವೆ. ನೀವು ಗ್ಯಾಪ್ ನೋಡ್ಕೊಳ್ಳಿ, ಕನ್ಫ್ಯೂಷನ್ ಆಗಬೇಡಿ. ಸಿಂಪಲ್ ಹೇಳ್ತಾ ಇದ್ದೀನಿ. ಭಾಷಾ ವಿಷಯ ಪಾರ್ಟಿಯಲ್ಲೂ ಕೂಡ ಅಷ್ಟೇ. ಒಂದರಲ್ಲಿ ನೀವು 30 ತೆಗೆದ್ರೆ ಇನ್ನೊಂದ್ರಲ್ಲಿ 40 ತೆಗಿಲೇಬೇಕು. ಆಗ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು 2ರಲ್ಲೂ 30 ತೆಗಿತೀರ ಅಂದರೆ ನೀವು 2 ಕೂಡ ಫೇಲ್ ಆಗ್ತೀರಾ, ಮತ್ತು ಪರೀಕ್ಷೆ ಬರೆಯಬೇಕಾಗುತ್ತೆ. ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ನಿಮಗೆ ನೀವು ಬರೆಯೋದು ಎಷ್ಟು ಇಂಪಾರ್ಟೆಂಟೋ, ನೀವು ಇಂಟರ್ನಲ್ಸು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ಸ್ ಅಂತ ಗೋಳಿಕೊಳ್ಳೋದು. ಅರ್ಥ ಆಯಿತಾ? ಇದು ಗ್ಯಾಪ್ ನೋಡ್ಕೊಳ್ಳಿ. ಇಷ್ಟೆಲ್ಲ ನಿಯಮಗಳು ಕೂಡ ಇರ್ತವೆ. ಅದಕ್ಕೋಸ್ಕರ ನೀಟಾಗಿ ತಯಾರಿ ಮಾಡ್ಕೊಳ್ಳಿ. ಎಲ್ಲ ವಿಷಯದಲ್ಲಿ ನೀವು ಕೂಡ ಚೆನ್ನಾಗಿ ತೆಗೀರಿ. ನಿಮ್ಗೆ ಯಾವುದು ಡಲ್ ಇದ್ದೀನಿ, ನೀವು ಯಾವ ವಿಷಯದಲ್ಲಿ ನಿಮಗೆ ತುಂಬ ಟಫ್ ಇರುತ್ತೆ, ಡಲ್ ಇರುತ್ತೆ, ಜಸ್ಟ್ ಪಾಸ್ ಆಗ್ತಾ ಇರ್ತೀನಿ ಅಂತ ವಿಷಯದಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. 35 ತಗೊಬಿಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಇನ್ ಕೇಸ್ 30 ತೆಗೆದ್ರೂ ಕೂಡ ನಿಮ್ಗೆ ಯಾವ ವಿಷಯದಲ್ಲಿ ನಿಮಗೆ ಟಫ್ ಅದರಲ್ಲಿ 30 ತೆಗೆದ್ರೂ ಕೂಡ ಬೇರೆ ವಿಷಯಗಳು ಸ್ವಲ್ಪ ಜಾಸ್ತಿ ತೆಗಿಬೇಕಾಗುತ್ತೆ. ನನ್ನ ಆಗಲ್ಲ, ನಾನು ಅಷ್ಟು ತೆಗಿತೀನಿ, ನಾನು ಜಸ್ಟ್ ಪಾಸ್ ಸಾಕು ಅಂತ ವಿದ್ಯಾರ್ಥಿಗಳು ಈ ರೀತಿ ಮಾಡೋ ಚಾನ್ಸಸ್ ಇರುತ್ತೆ.
ಎಲ್ಲದರಲ್ಲೂ ಕೂಡ ಪಾಸ್ ಆದರೆ ಸಾಕು ಅಂತ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ, ಬರೀ ಜಸ್ಟ್ ಪಾಸ್ ಆದರೆ ಸಾಕು ಅಂತೇಳಿ ಬರೆದ್ಬಿಟ್ಟು ಬಂದುಬಿಡ್ತಾರೆ ಪಾಸಿಂಗ್ ಮಾರ್ಕ್ಸ್ಗೆ. ಅಂಥ ವಿದ್ಯಾರ್ಥಿಗಳು ಗಮನ ಇಟ್ಕೊಳ್ಳಿ, ಈ ರೀತಿ ವರ್ಕ್ ಆಗೋದಿಲ್ಲ. ಟೋಟಲ್ ಬಂದುಬಿಟ್ಟು ನಿಮಗೆ ಎಷ್ಟು ಬರಬೇಕಂದ್ರೆ 140 + 70 210 ಬರುತ್ತೆ. ಗ್ಯಾಪ್ ನೋಡ್ಕೊಳ್ಳಿ, 210 ಬರುತ್ತೆ. 600 ಅಂಕಗಳಿಗೆ 210 ಬರುತ್ತೆ. ಆಗ ನಿಮಗೆ 35% ಅಂತ ಹೇಳ್ತಾರೆ ಪಾಸಿಂಗ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಇದು ಲಾನೇ ಇದೆ ಇದಕ್ಕೆ. ನಿಮ್ಮ ಸುಮ್ಮನೆ ನಮ್ಮನ್ನು ಪಾಸ್ ಮಾಡೋದಿಲ್ಲ, ಅರ್ಥ ಆಯ್ತಾ? ಈ ರೀತಿ ಜಸ್ಟು 35 ತೆಗೆದ್ರೆ ಪಾಸ್, 30 ತೆಗೆದ್ರೆ ಪಾಸ್ ಅಂತ ಹೇಳಬೇಡ. ಇಷ್ಟೆಲ್ಲ ಕ್ರೆಡಿಟ್ ಕೂಡ ಒಳಗೊಂಡಿರ್ತೇವೆ. ನೀವು ಒಂದು ಸಲ ನೀವು ಎಲ್ಲ ಸೇರಿ 30 ತೆಗೆದ್ರು ಕೂಡ ಒಂದು ಸಲ ಪಾಸ್ ಆಗ್ತೀರಾ, ಒಂದು ಸಲ ನೀವು 40 ತೆಗೆದ್ರು ಕೂಡ ಪಾಸ್ ಆಗ್ತೀರಾ, ನೀವು 29 ತೆಗೆದ್ರು ಕೂಡ ಕೆಲವೊಂದು ಸಲ ಫೇಲ್ ಆಗ್ತೀರಾ, ಅರ್ಥ ಆಯ್ತಾ? ಈ ರೀತಿ ಕ್ರೆಡಿಟ್ಗಳು ಇರ್ತವೆ. ಅದಕ್ಕೋಸ್ಕರ ಇಂಟರ್ನಲ್ಸ್ ಎಷ್ಟು ಇಂಪಾರ್ಟೆಂಟು, ಎಕ್ಸ್ಟರ್ನಲ್ಸ್ ಅಷ್ಟೇ ಇಂಪಾರ್ಟೆಂಟು. ಯಾವುದಾದ್ರು ಒಂದು ವಿಷಯದಲ್ಲಿ ನೀವು ಕಡಿಮೆ ತೆಗೆದು ಅಥವಾ ಜಸ್ಟ್ ಪಾಸ್ ಆದರೆ ಬೇರೆ ವಿಷಯದಲ್ಲಿ ನೀವು ಜಾಸ್ತಿ ತೆಗಿಲೇಬೇಕಾಗುತ್ತೆ. ಈ ರೀತಿ ಕ್ರೆಡಿಟ್ಗಳು ಕೂಡ ಇರ್ತವೆ. ಅದಕ್ಕೋಸ್ಕರ ನೀವು ಯಾವುದನ್ನು ಕೂಡ ಕಡಿಮೆ ನೋಡಬೇಡಿ. ಜಸ್ಟ್ ಪಾಸ್ ಆದರೆ ಸಾಕ್ಬಿಡಪ್ಪ, ಎಲ್ಲ ವಿಷಯದಲ್ಲಿ ಜಸ್ಟ್ ಪಾಸ್ ಆದರೆ ಸಾಕಪ್ಪ ನಾವು ಪಾಸ್ ಅಂದ್ಕೊಂಡ್ರೆ ಅಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಅಥವಾ ಟಾಪರ್ಸ್ ವಿದ್ಯಾರ್ಥಿಗಳು ಇರ್ತಾರೆ, ಯಾವುದೋ ವಿಷಯದಲ್ಲಿ ಸ್ಟ್ರಾಂಗ್ ಇರ್ತಾರೆ, ಯಾವುದೋ ವಿಷಯದಲ್ಲಿ ವೀಕ್ ಇರ್ತಾರೆ. ಸ್ಟ್ರಾಂಗ್ ವಿಷಯದಲ್ಲಿ ಫುಲ್ಲು ಜಾಸ್ತಿ ಮಾರ್ಕ್ಸ್ ಆಗಿಬಿಟ್ಟು ಇದರಲ್ಲಿ ಜಸ್ಟ್ ಪಾಸ್ ಆದರೆ ಸಾಕು ಅಂತೇಳಿ ಹೋಗೋರು ಇರ್ತಾರೆ. ಆ ನಿಟ್ಟಿನಲ್ಲಿ ಈ ಕ್ರೈಟೀರಿಯಾಗಳು ಗಮನ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಈ ರೀತಿ ನೀವು ಸ್ಟಡಿನ ಮಾಡ್ಕೊಂಡು ಹೋಗಬೇಕಾಗುತ್ತೆ. PUC ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂದ್ಕೊತೀನಿ. ಜಸ್ಟ್ ನೀವು ರಿಸಲ್ಟ್ ಶೀಟ್ನ ಚೆಕ್ ಮಾಡಿ, ಅಲ್ಲಿ ನಿಮಗೆ ಗೊತ್ತಿರ್ತದೆ. ಈ ಥರ ಇಂಟು ಹಾಕ್ಬಿಟ್ಟು 30 ತೆಗೆದ್ರು ಕೂಡ ಪಾಸ್ ಅಂತೇಳಿ ಕನ್ಸಿಡರ್ ಮಾಡಿರ್ತಾರೆ. ಯಾಕೆ ಅಂದರೆ ಈ ರೀತಿ ರೂಲ್ಸ್ಗಳು ಕೂಡ ಅಪ್ಲಿಕಬಲ್ ಆಗ್ತವೆ, ಅರ್ಥ ಆಯಿತಾ? ಇದು ಬೋರ್ಡ್ನ ನಿಯಮ. ಈಗ ನಿಮಗೊಂದು ಐಡಿಯಾ ಬಂತು ಅಂದ್ಕೊತೀನಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.